ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಬಳ್ಳಾರಿ ಜಿಲ್ಲೆಯಲ್ಲಿ ತುಂಡು ಭೂಮಿಗೂ ಬಂಗಾರದ ಬೆಲೆ. ಯಾಕಂತಂದ್ರೆ ಇಡೀ ಪ್ರತಿ ಎಕರೆ ಕೂಡ ಬಳ್ಳಾರಿಯ ಸುತ್ತಮುತ್ತ ಕೂಡ ಪ್ರತಿ ಎಕರೆ ಕೂಡ ಕೋಟಿ ಕೋಟಿ ಬೆಲೆ ಬಾಳತಕ್ಕಂಥ ಭೂಮಿಗೆ ಬಂಗಾರದ ಬೆಲೆ ಕೂಡ ಬಂದಿರತಕ್ಕಂಥದ್ದು. ಯಾವಾಗ ಬಳ್ಳಾರಿಯ ಸುತ್ತಮುತ್ತ ಇರತಕ್ಕಂಥ ಬಳ್ಳಾರಿ ನಗರ ಸುತ್ತಮುತ್ತ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಭೂಮಿಗೆ ಯಾವಾಗ ಬಂಗಾರದ ಬೆಲೆ ಶುರುವಾಯಿತೋ, ದಂಧೆಕೋರರು ಸರ್ಕಾರಿ ಭೂಮಿಯನ್ನು ಕೂಡ ಒತ್ತುವರಿ ಮಾಡಿಕೊಳ್ಳಲಿಕ್ಕೆ ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದು ಒಂದಲ್ಲ ಎರಡಲ್ಲ, ಸುಮಾರು 100 ಎಕರೆ ಭೂಮಿಯನ್ನು ಕೂಡ ಸರ್ಕಾರಿ ಭೂಮಿಯನ್ನು ಬಳ್ಳಾರಿ ನಗರದ ಸುತ್ತಮುತ್ತ ಕೂಡ ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥದ್ದು. ಈಗ ಕಳೆದ 1 ತಿಂಗಳಿಂದ ಕೂಡ ಜಿಲ್ಲಾಡಳಿತ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಆ ಟಾಸ್ಕ್ ಫೋರ್ಸ್ ಸಮಿತಿ ಈಗಾಗಲೇ ಬಳ್ಳಾರಿ ನಗರ ಮತ್ತು ನಗರದ ವ್ಯಾಪ್ತಿಯ ಸುತ್ತಮುತ್ತ ಇರತಕ್ಕಂಥ ಸರ್ಕಾರಿ ಜಮೀನನ್ನು ಯಾರ್ಯಾರು ಒತ್ತುವರಿ ಮಾಡಿಕೊಂಡಾರೆ ಅಂಥವ್ರನ್ನು ಕೂಡ ತೆರವು ಮಾಡ್ತಕ್ಕಂಥ ಕಾರ್ಯಾಚರಣೆ ಕೂಡ ನಡೀತಾ ಇರತಕ್ಕಂಥದ್ದು. ಈ ಮಧ್ಯೆ ತೆರವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಕ್ರಮವಾಗಿ ಲೇಔಟ್ ಮಾಡಿ ಜನರಿಗೆ, ಬಡ ಜನರಿಗೆ ಮಾರಾಟ ಮಾಡಿರ್ತಕ್ಕಂಥ ಜಾಲ ಕೂಡ ಬಯಲಾಗಿರ್ತಕ್ಕಂಥದ್ದು. ಅದು ಒಂದಲ್ಲ ಎರಡಲ್ಲ, ಸುಮಾರು 7 ಎಕರೆಗೂ ಹೆಚ್ಚು ಸರ್ಕಾರಿ ಭೂಮಿಯನ್ನ ಲೇಔಟ್ ಮಾಡಿ ಬಡ ಜನರಿಗೆ ಮಾರಾಟ ಮಾಡಿರ್ತಕ್ಕಂಥ ಒಂದು ಜಾಲ ಪತ್ತೆಯಾಗಿರ್ತಕ್ಕಂಥದ್ದು. ಅದು ಬಳ್ಳಾರಿದ ಹೊರವರದಿರ್ತಕ್ಕಂಥ ಬೂದಿಯಾಳತಕ್ಕಂಥ ಗ್ರಾಮದಲ್ಲಿ ಸರ್ವೆ ನಂಬರ್ 125ರಲ್ಲಿ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಉಮಾದೇವಿ ಅವರ ಪತಿ ಶಿವರಾಜ್ ಅವರ ಮೇಲೆ ಗಂಭೀರ ಆರೋಪಗಳು ಕೂಡ ಈಗ ಕೇಳಿ ಬಂದಿರತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಬಡ ಜನರಿಗೆ, ಅದು ಸರ್ಕಾರಿ ಜಮೀನಾಗಿರ್ತಕ್ಕಂಥದ್ದು, ಸರ್ಕಾರಿ ಜಮೀನನ್ನ ಇವರು ಒತ್ತುವರಿ ಮಾಡಿಕೊಂಡು ಒಂದು ರೀತಿಯಲ್ಲಿ ಲೇಔಟ್ ಮಾಡಿ ಜನರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು. ಅದು 1.5 ಲಕ್ಷ, 2 ಲಕ್ಷ ಈ ರೀತಿಯಾಗಿ ಸುಮಾರು 40ಕ್ಕೂ ಹೆಚ್ಚು ಜನರಿಗೆ ಮಾರಾಟ ಮಾಡಿರ್ತಕ್ಕಂಥ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಯಾವಾಗ ಜಿಲ್ಲಾಡಳಿತ ಟಾಸ್ಕ್ ಫೋರ್ಸ್ ಸಮಿತಿ ಈ ಒಂದು ಒತ್ತುವರಿಯನ್ನ ತೆರವು ಮಾಡತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಬಡ ಮಹಿಳೆಯರು, ಯಾರು ಸೈಟ್ ಅನ್ನ ಖರೀದಿ ಮಾಡಿರ್ತಕ್ಕಂಥ ಬಡ ಮಹಿಳೆಯರು ಆ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಮುಂದೆ ಒಂದು ಕಣ್ಣೀರನ್ನ ಕೂಡ ಹಾಕಿರ್ತಕ್ಕಂಥದ್ದು. ಯಾಕೆಂದ್ರೆ ನಾವು ಸುಮಾರು 1.5 ಲಕ್ಷ, 2 ಲಕ್ಷ ಕೊಟ್ಟು ಈ ಸೈಟ್ ಅನ್ನ ಖರೀದಿ ಮಾಡಿದ್ದೇವೆ, ಆದರೆ ಇದಕ್ಕೆ ಯಾವುದೇ ಒಂದು ಹಕ್ಕುಪತ್ರವನ್ನು ಕೂಡ ಕೊಟ್ಟಿಲ್ಲ. ಅದರ ಜೊತೆಗೆ ಯಾವುದೇ ಒಂದು ಸೈಟ್ ಖರೀದಿ ಮಾಡಿದ ಸಂಬಂಧಪಟ್ಟಂಗೆ ಯಾವುದೇ ದಾಖಲಾತಿಗಳನ್ನು ಕೂಡ ಕೊಟ್ಟಿಲ್ಲ. ಯಾಕಂತಂದ್ರೆ ಈ ರೀತಿಯಾಗಿ ನಮಗೆ ಕಾಂಗ್ರೆಸ್ ಮುಖಂಡ ಮತ್ತು ಕಾರ್ಪೊರೇಟರ್ ಪತಿಯಾಗಿರ್ತಕ್ಕಂಥ ಶಿವರಾಜ್ ಅವರು ಮಾಡಿರ್ತಕ್ಕಂಥದ್ದು ಅಂತೇಳಿ ಅಲ್ಲಿನ ಜನರು, ಯಾರು ಸೈಟ್ ಅನ್ನ ಖರೀದಿ ಮಾಡ್ಕೊಂಡಿದ್ರು, ಅವರು ಕಣ್ಣೀರು ಹಾಕಿರ್ತಕ್ಕಂಥದ್ದು. ಆವಾಗ ಅವರಿಗೆ ಅಕ್ಷರಶಃ ಗೊತ್ತಾಗಿರ್ತಕ್ಕಂಥದ್ದು ಇದು ಸರ್ಕಾರಿ ಜಾಗ ಅನ್ನೋದು ಕೂಡ ಅವರಿಗೆ ಮನವರಿಕೆ ಆಗಿರ್ತಕ್ಕಂಥದ್ದು. ಈಗ ಜನರಿಗೆ ಒಂದು ಕಡೆ ಕೊಟ್ಟಿರ್ತಕ್ಕಂಥ ದುಡ್ಡು ಇಲ್ಲ, ಮತ್ತೊಂದು ಕಡೆ ನಿವೇಶನ ಇಲ್ತಕ್ಕಂಥ ಪರಿಸ್ಥಿತಿ, ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಮ್ದು 1968ಲಿಂದ ಅವ್ರ ಅವನಿಲಿಂದ ಅವ್ರ ತಾತ ಮುತ್ತಾತ ಕಾಲದಲ್ಲಿಂದ ಅವ್ರ ಪಾಣಿನಾಗ ಹೆಸರೈತೆ. ನಾವು ಪಾಣಿನಾಗ ಹೆಸರೈತೆ ಅಂತಾರೆ ಅವ್ರ ಭೂಮಿ ಅಂತ ತಿಳ್ಕೊಂಡಿವಿ. ಆದ್ರೆ ನಾನು ಖರೀದಿ ಮಾಡಿಲ್ಲ, ಅದು ನಾನು ತಗೊಂಬಕ್ಕೆ ಹೋಗಿಲ್ಲ. ಅವ್ರು ಬಂದು ಇಲ್ಲಣ್ಣ ನಾವು ಯಾರನ್ನ ದೊಡ್ಡರಿದ್ರೆ ನಮ್ಮ ತಾಂತಾರೆ ಅಂತ ಅಂದ್ರೆ ಒಂದು 10-12 ಪ್ಲಾಟ್ ಅವರಿಗೆ, ಅವ್ರ ಸಾಮಾಜಿಕರಿಗೆ ಕೊಟ್ಟಾರ. ಅವ್ರಿಗೆ ಏನೈತೆ ಗೊತ್ತಿಲ್ಲ. ನನ್ನ ಎದುರಿಗೆ ದುಡ್ಡು ಕೊಟ್ಟಾರ, ದುಡ್ಡು ತೊಗೊಂಡಾರ. ನಾನು ಇದ್ದೀನಿ, ಅದು ನಮ್ಮನೆ ಕಡೆ ಬಂದಾರ. ಯಾರನ್ನ ದೊಡ್ಡರಿದ್ರೆ ಎದುರಿಗೆ ಕೊಡ್ತಪ್ಪ, ನೀನು ಮೊದಲೇ ಸ್ವಲ್ಪ ಮೋಟ ಕಾಣ್ತಿ, ಮತ್ತೆ ಕೊಟ್ಟಿಲ್ಲ ಅಂದ್ರೆ ಬಾಯಿ ತಿರುಗೋಕ್ಕೆ ಕಷ್ಟ. ಯಾಕಂದ್ರೆ ಯಾರನ್ನ ಒಬ್ರು ಯಜಮಾನ್ರಿದ್ರೆ ಬೇಸ್ ಅಂತಂದ್ರೆ ನಮ್ಮ ಕಾರ್ಪೊರೇಟರ್ ಇದಾನೆ, ಅವರು ನಮ್ಮ ತಂಗಿ ಗಂಡ ಆಗ್ತಾನಂತ, ಅವ್ರ ಅಣ್ಣರಾದ್ರೆ ಶಿವರಾಜ್ ಅಣ್ಣ ಅರ್ಥಕ್ಕೆ ಹೋದ್ಮೇಲೆ ನಾನು ಹೇಳ್ತೀನಿ. ಅವ್ರು ಹೇಳಿದ್ರೆ ತಗೊಂಡಿದ್ರಿಲ್ಲ. ನಾನು ನೋಡಿದ್ರೆ ಇದು ರಿಜಿಸ್ಟರ್ ಆಗಿಲ್ಲ, ಇದು ಸರ್ಕಾರ ಭೂಮಿ ಅಂತ ಕಾಣ್ತತೆ. ಪಾಣಿನಲ್ಲಿ ಅಲ್ಲಿದ್ದು ಇಲ್ಲಿಗೆ ಟ್ಯಾಕ್ಸ್ ಕಟ್ಟಿರವ ಅವೆಲ್ಲವೂ ವಿಧವ. ಆದರೆ ನನಗೆ ಅಷ್ಟು ಐಡಿಯಾ ಇಲ್ಲ. ನಾನು ರಿಯಲ್ ಎಸ್ಟೇಟ್ ಆಗಲಿ ಇನ್ನೊಂದಾಗಲಿ ನಾನು ಮಾಡಿಲ್ಲ. ಆದ್ರೆ ಗೊತ್ತಿಲ್ಲ ಅದು ಏನಂಬಂದ್ರೆ, ಇಲ್ಲಣ್ಣ ರಿಜಿಸ್ಟ್ರೇಷನ್ ಬೇಡ, ನಾವು ಗುಡಿಸಿಲ್ ಒಳಕ್ಕೆ ಅಂತ ಶೆಡ್ ಒಳಕ್ಕೆ ಅಂತೀವಿ, ಒಂದು 10 ಮಂದಿಗೆ ಬೇಕಂತ ಬಂದೀವಿ ಅಂದ್ರೆ ನನ್ನ ಎದುರಿಗೆ ಒಂದು 5 ಮಂದಿ ಮಾಡಿ ನನ್ನ ಎದುರಿಗೆ ದುಡ್ಡು ಕೊಟ್ಟರೆ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನು ಇದಿಲ್ಲ. ಇದು ಈ ರೀತಿಯಾಗಿ ಬಳ್ಳಾರಿಯ ನಗರ ಸುತ್ತಮುತ್ತ ಕೂಡ ಈ ರೀತಿಯ ಒಂದು ಜಾಲ, ಅಂದ್ರೆ ಸರ್ಕಾರಿ ಜಮೀನನ್ನ ಬೇರೆ ಬೇರೆಯವರಿಗೆ ಸೈಟ್ಗಳನ್ನ ಮಾಡಿ ಮಾರಾಟ ಮಾಡತಕ್ಕಂಥ ಜಾಲ ಕೂಡ ಇರತಕ್ಕಂಥದ್ದು. ಈಗ ಕಾಂಗ್ರೆಸ್ ಮುಖಂಡ ಶಿವರಾಜ್ ಮೇಲೆ ಕೂಡ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈಗಾಗಲೇ ಒಂದು APMC ಪೊಲೀಸ್ ಠಾಣೆಯಲ್ಲಿ ಕೂಡ ಶಿವರಾಜ್ ಸೇರಿದಂತೆ ಒಟ್ಟು 13 ಜನರ ವಿರುದ್ಧ ಕೂಡ ಒಂದು FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಈಗ ಜನರಿಗೆ ಆದ್ರೆ ಈ ಒಂದು ಇಡೀ ಪ್ರಕರಣ ಸಂಬಂಧಪಟ್ಟಂಗೆ ಶಿವರಾಜ್ ಹೇಳ್ತಕ್ಕಂಥದ್ದೇ ಬೇರೆ. ಯಾಕೆಂತಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಇದು ಹೊನ್ನೂರು ಸ್ವಾಮಿ ಸೇರಿರ್ತಕ್ಕಂಥ ಭೂಮಿ. ಆ ನಿಟ್ಟಿನಲ್ಲಿ ಅವರು ಸೈಟ್ ಮಾಡಿ ಮಾರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಮಧ್ಯಸ್ಥಿಕೆ ವಹಿಸಿದ್ದೆ ಅನ್ನೋ ಸಬೂಬನ್ನ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಸೈಟ್ ಖರೀದಿ ಮಾಡಿರ್ತಕ್ಕಂಥ ಜನರು ಏನಿದ್ದಾರೆ ಅವ್ರು ಹೇಳ್ತಕ್ಕಂಥದ್ದೇ ಬೇರೆ. ಯಾಕೆಂತಂದ್ರೆ ಈ ಒಂದು ಮಧ್ಯಸ್ಥಿಕೆ ವಹಿಸಿರ್ತಕ್ಕಂಥ ಶಿವರಾಜ್ ಏನಿದ್ದಾನೆ, ಈತನೇ ನಮ್ಮಿಂದ ಹಣ ಪಡೆದಿರ್ತಕ್ಕಂಥದ್ದು, ಈತನೇ ಸೈಟ್ ಒಂದು ಮನೆ ಕಟ್ಸ್ಕೊಳ್ಳಕ್ಕಂತ ಕೂಡ ಹೇಳಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಕೂಡ ಅಲ್ಲಿನ ಜನರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು.
1:10 ತಗೊಂಡಿವಿ, 3 ಪ್ಲಾಟ್ ತಗೊಂಡಿವಿ ಸರ್. ಇವಾಗ ಬೇಸ್ಮೆಂಟ್ ಕಟ್ಟಿವಿ ಸರ್. ನಮ್ಗೆ ಯಾವುದು ಹೇಳಿಲ್ಲ ಸರ್, ಯಾವ ಮಾತು ಹೇಳಿಲ್ಲ. ನಿನ್ನೆ ಸಡನ್ గా ಬಂದು ಹಂಗ್ ಮಾಡಾರ ಸರ್. ಯಾರ ಹತ್ರ ತಗೊಂಡ್ರಿ? ಶಿವರಾಜ್ ಹತ್ರ ತಗೊಂಡಿವಿ ಸರ್. ಈಗ 3 ವರ್ಷ ಮೇಲೆ 4 ವರ್ಷ ನಡೀತೈತೆ ಸರ್. ಎಷ್ಟು ತಗೊಂಡಿದ್ರು ಅವರು? ನೀವ್ ಅಕ್ಕೇರಿ, ನಾವ್ ಇದೀವಿ ಎಲೆಕ್ಷನ್, ನಾನು ಹೇಳೋ ತಟ್ಟಿಗೆಲ್ಲ ನೀವು ಮಾಡ್ಕೋಬೇಕು. ನಾನು ಏನೋ ಒಂದು ಮಾಡ್ತೀನಿ ನಿಮ್ಗೆ, ನಾನೆಲ್ಲ ಮಾತಾಡ್ತೀನಿ, ಎಲ್ಲರ್ತ ಮಾಡಿ ಕೊಡ್ತೀನಿ. ಅಕ್ರಮ ಸಕ್ರಮ ಬಂದಾಗ ನಾನೆಲ್ಲ ಮಾಡ್ಕೊಡ್ತೀನಿ, ನೀವೇನು ಟೆನ್ಷನ್ ತಗೊಬೇಡಿ. ಗುಡ್ಸ್ಲುಗಳು ಹಾಕ್ಯಾರ ಅಂತ ಹೇಳ್ಯಾರ ಸರ್. ಇದು ಗುಡ್ಸ್ಲಾಕಂದ್ರೆ ಹೆಂಗ ಒಂದೇ ಸರಲ್ಲ ಮನೆ ಕಟ್ಟೋದು, ನಾವು ಹಗ್ಲೆಲ್ಲ ಕಟ್ಟಲ್ಲ ಅಂತ ಹೇಳಿ ನಾವು ಸ್ವಲ್ಪ ಬೇಸ್ಮೆಂಟ್ ಹಾಕ್ಯಂದ್ರೆ ಏಕಕ್ಕೆ ಮನೆ ಅಂತ ಹಾಕೊಂಡಿವಿ ಸರ್. ಇವಾಗ ನಮಗೆ ಪರಿಹಾರ ಬೇಕು ಸರ್. ಅದು ಅಲ್ಲ, ಇವಾಗ ಶಿವರಾಜ್ ಏನಂದ್ರೆ ನಿಮ್ಗೆ? ಶಿವರಾಜರ ಅವರು ಕಾಣ್ತಿಲ್ಲ ಸರ್, ಅವ್ರು ಏನನ್ನೋದು ಮಾತಾಡಿಲ್ಲ, ನಮ್ ತಗ ಬಂದಿಲ್ಲ ಅಸಲ್, ನಮಗೆ ಭೇಟಿ ಆಗಿಲ್ಲ ಸರ್. ಎತ್ತವಲ್ರಿ ಸರ್, ಅವ್ರು ರಿಸೀವ್ ಮಾಡುವಲ್ರಿ. ಎಷ್ಟು ತಗೊಂಡ್ರಿ ತಮ್ಮ ನೀವು? 1:10 ಸಣ್ಣ 1,10,000 ಸರ್ ಒಂದು ಪ್ಲಾಟ್ ಬಂದು. ಒಟ್ಟಲ್ಲಿ ಇಡೀ ಆ ಪ್ರಕರಣ ಒಂದು ಕಡೆ ಜನರಿಗೆ ನಿವೇಶನ ಇಲ್ಲ, ಮತ್ತೊಂದು ಕಡೆ ಕೊಟ್ಟಿರ್ತಕ್ಕಂಥ ದುಡ್ಡು ವಾಪಸ್ ಇಲ್ಲದೆ ಕಣ್ಣೀರಾಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ಜಿಲ್ಲಾಡಳಿತ ಈಗಾಗಲೇ APMC ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಶಿವರಾಜ್ ಸೇರಿದಂತೆ 13 ಜನರ ವಿರುದ್ಧ ಕೂಡ ಒಂದು FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಜನರು ಕೇಳ್ತಕ್ಕಂಥದ್ದು, ನಾವು ಕೊಟ್ಟ ಹಣ ನಮಗೆ ವಾಪಸ್ಸು ಕೊಡಬೇಕು ಅಂತೇಳಿ ಒತ್ತಾಯನ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಇವರೆಲ್ಲರೂ ಕೂಡ ಕೂಲಿ ನಾಲಿ ಮಾಡ್ತಕ್ಕಂಥ ಜನರು. ಯಾಕೆಂತಂದ್ರೆ ಕಡಿಮೆ ದುಡ್ಡಲ್ಲಿ ಸೈಟ್ ಸಿಗುತ್ತೆ ಅನ್ನೋ ಆಸೆಗೆ ನಂಬಿ ಇವರು ದುಡ್ಡನ್ನ ಕೂಡ ಕೊಟ್ಟು ಆ ಒಂದು ಸೈಟ್ ಅಲ್ಲಿ ಕೆಲವರು ಮನೆ ಕೂಡ ಕಟ್ಸ್ಕೊಂಡಿರ್ತಕ್ಕಂಥದ್ದು. ಆ ಮನೆಗಳ ತೆರವು ಕೂಡ ಆಗ್ತಾ ಇದೆ. ಒಂದು ಕಡೆ ಹಣವನ್ನ ಕೊಟ್ಟಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಅಲ್ಲಿ ಮನೆಗಳನ್ನ ಕಟ್ಕೊಂಡು ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಜನರು ಈಗ ಕಣ್ಣೀರಾಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಲ್ಲಿ ಜಿಲ್ಲಾಡಳಿತ ಇಂಥ ಯಾರು ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿ ಈ ರೀತಿಯಾಗಿ ಬಡ ಜನರಿಗೆ ಅನ್ಯಾಯ ಮಾಡಿದ್ದಾರೆ, ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಜೊತೆಗೆ ನಗರದಲ್ಲಿ ಈ ರೀತಿಯಾಗಿ ಸರ್ಕಾರಿ ಜಮೀನು ಎಲ್ಲೆಲ್ಲಿ ಒತ್ತುವರಿಯಾಗಿದೆ, ಜೊತೆಗೆ ಸರ್ಕಾರಿ ಜಮೀನು ತಾವು ಬೇರೆಯವರಿಗೆ ಏನಾದರೂ ಮಾರಾಟ ಮಾಡಿರ್ತಕ್ಕಂಥ ಪ್ರಕರಣಗಳು ಏನಾದರೂ ಇದಾವ ಸಂಬಂಧಪಟ್ಟಂಗೆ ಕೂಡ ಜಿಲ್ಲಾಡಳಿತ ಒಂದು ತನಿಖೆಯನ್ನ ಕೂಡ ಮಾಡಬೇಕು ಅನ್ನೋದು ಕೂಡ ಜನರ ಒತ್ತಾಯ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.